ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೇನೆ ಅಂದರೆ, ನಾನೊಂದು ಸಣ್ಣ ಕ್ಲಬ್, ನಿಮ್ಮ ಬನ್ನೂರು ಕ್ಲಬ್ ಅಷ್ಟೇ, ಒಂದು ಸುಬ್ರಹ್ಮಣ್ಯ ಕ್ಲಬ್, ಅಲ್ಲಿ ಕೂಡ 37-38 ಸದಸ್ಯರಿದ್ದಾರೆ. ಅವರಲ್ಲಿ ಆಗಿ ಈಗ ನಮ್ಮಲ್ಲಿ ಬಸವರಾಜ್ ಅಂತ ಇದ್ದಾರೆ, ಅಲ್ಲಿ ಒಬ್ಬರು ಬಾಲಕೃಷ್ಣ ಅಂತಿದ್ದಾರೆ, ಬಾಲಕೃಷ್ಣ ಪೈ, ಅವರ ರಿಲೇಟಿವ್ ಈ ಜ್ಯೋತಿ ಲ್ಯಾಬೊರೇಟರೀಸ್ ಅಲ್ಲಿ ಜ್ಯೋತಿ ಲ್ಯಾಬೊರೇಟರೀಸ್ ಮಾಲೀಕ ಒಬ್ಬರು, ಅವರಿಂದ CSR ಫಂಡ್ ಪಡೆದು ಒಂದು 6 ಶಾಲೆಗೆ ಕೊಟ್ಟಿದ್ದಾರೆ. ಒಂದು ರೂಫಿಂಗ್ ಕೂಡ ಮಾಡಿದ್ದಾರೆ. ಸುಮಾರು ಕಡೆ ಚೇರ್ಸ್ and ಟೇಬಲ್ಸ್ ಕೊಟ್ಟು ಅಂಗನವಾಡಿಗೆ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ. ಅವ್ರಿಗೆ ಒಂದು 40 ಲಕ್ಷ ಏನೋ ಸಿಕ್ತು. 40 ಲಕ್ಷ 4 ಕ್ಲಬ್ಗೆ ಕೊಟ್ಟಿದ್ದಾರೆ. ಅವರ ಅಂಡರ್ 4 ಕ್ಲಬ್ ಇದೆ, 4 ಕ್ಲಬ್ಗೆ ಕೊಟ್ಟು ಅವರು ಮಾಡಿದ್ದಾರೆ. ಸೊ ಒಂದು ನಿಮ್ಮ ಪ್ರಾಜೆಕ್ಟ್ಸ್ನ ಪ್ರೆಸೆಂಟೇಷನ್ ನೀವು ಫಸ್ಟು ಟ್ರೈ ಮಾಡಿ, ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ, ನೀವು ಕೊಡೆ ಇಲ್ಲ ಇನ್ನೊಂದು ಬೇರೆ ಕಡೆ ಎಲ್ಲಾದರೂ ಹೋಗಿ ಮೀಟ್ ಮಾಡಿ, ನೀವು ಒಂದು ಕಂಟಿನ್ಯೂಸ್ ಎಫರ್ಟ್ ಹಾಕಿದರೆ ಖಂಡಿತ ಕೂಡ ಆಗುತ್ತೆ. ಈಗ ಏಪ್ರಿಲ್ ಅವರ ಬ್ಯಾಲೆನ್ಸ್ ಶೀಟ್ ಮೋಸ್ಟ್ಲಿ ಏಪ್ರಿಲ್, ಮೇ, ಜೂನಲ್ಲಿ ಪ್ರೆಸೆಂಟ್ ಆಗುತ್ತೆ. ಜೂನಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಪ್ರಾಫಿಟ್ ಬಂದಿದೆ. 2% ಪ್ರಾಫಿಟ್, 2% ಈ ಥರ CSR ಫಂಡಿಂಗ್ ಬರುತ್ತೆ. ಆ ಫಂಡು ನಿಮಗೆ ಕೊಡ್ತಾರೆ. ಸೊ ಖಂಡಿತ ನಮ್ಮ ಶಾಲೆ ಆಗುತ್ತೆ ಮೇಡಮ್, ಗ್ಯಾರಂಟಿ. ಇಟ್ ವಿಲ್ ಹ್ಯಾಪನ್. ನಾನು ಕೂಡ ಐ ವಿಲ್ ಟ್ರೈ ವಿತ್ ಆಟೋಮೋಟಿವ್ ಆಕ್ಸೆಸ್. ಬಿಕಾಸ್ ನಮ್ಮ ಅಲ್ಲಿರುವ ಪ್ರೆಸಿಡೆಂಟ್ ನಾಗರಾಜ್ ಗರ್ಗೇಶ್ವರಿ ಅಂತ ಪ್ರೆಸಿಡೆಂಟ್, ಅವರು ಕೂಡ ಒಂದು ನಮ್ಮ ರೋಟರಿ ಕ್ಲಬ್ ಮೆಂಬರ್, ಮೈಸೂರು ಮೆಟ್ರೋ ಕ್ಲಬ್ ಮೆಂಬರು. ಸೊ ಸ್ವಲ್ಪ ಹತ್ತಿರ ಇದ್ದಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಹೇಳ್ತೀನಿ. ಅವ್ರಿಗೆ ವಿಡಿಯೋ ಕೂಡ ರಾಜೀವ್ ಅವರು ಕಳಿಸ್ತಾರೆ. ಆ ವಿಡಿಯೋ ಕೂಡ ತೋರಿಸ್ತೀನಿ. ಅವರು ಕೂಡ ಅವರ ಕಂಪ್ನಿ ಕೂಡ ವಿಸಿಟ್ ಮಾಡುತ್ತಾರೆ. ವಿಸಿಟ್ ಮಾಡಿದೆ ಅಂತ ಅವ್ರು ಮಾಡಿದ್ರು. ಸೊ ಬಂದು ಮಾಡ್ತಾರೆ. ರೋಟ್ರಿ ಇನ್ ಜನರಲ್ ಹೆಂಗೆ ಶುರುವಾಯಿತು ನಿಮಗೆಲ್ಲ ಗೊತ್ತು. 1905 ನಾನು ಮಾತಾಡೋದು ರೋಟ್ರಿ ಫೌಂಡೇಶನ್ 1917 ಶುರುವಾಯಿತು. ಒಂದು ಸಣ್ಣ ಪ್ರೋಗ್ರಾಮ್ ಅಲ್ಲಿ ಒಂದು ಬ್ಯಾಲೆನ್ಸ್, ಒಂದು ಪ್ರಾಫಿಟ್ $26.5. ಆ ವರ್ಷದಲ್ಲಿ 1917 ಅದು $150. ಆ $150 ಇಟ್ಕೊಂಡು ನೀವೇನ್ ಮಾಡ್ತೀರಾ ಅಂತ ಆರ್ಚ್ ಕ್ಲಬ್ ಅಂತ RI ಪ್ರೆಸಿಡೆಂಟ್, ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್, ಆ ಕಾಲದಲ್ಲಿ 1917 ಆರ್ಚ್ ಕ್ಲಬ್ ಅಂತ ಅವ್ರಿಗೆ ಕೇಳಿದ್ರು, ಈ $150 ಬ್ಯಾಲೆನ್ಸ್ ಇದ್ದಿಲ್ಲ, ಏನ್ ಮಾಡೋಣ? ಇಲ್ಲ, ಒಂದು ಟ್ರಸ್ಟ್ ಮಾಡೋಣ. ಒಂದು ಟ್ರಸ್ಟ್ ಮಾಡಿ ನಮ್ಮ ಹೋಲ್ ವರ್ಲ್ಡ್ಗೆ ವಿ ಡು ಗುಡ್ ಫಾರ್ ದ ವರ್ಲ್ಡ್ ಅಂತ. ಈಗ ಏನಾದರೂ ಈ ಫಂಕ್ಷನ್ $150 ಸೇವ್ ಆಗಿ ನಾವೇನಾದರೂ ಒಂದು ಟ್ರಸ್ಟ್ ಮಾಡಿ ಅಂದರೆ ಇವನ ತಲೆ ಕೆಟ್ಟಿದೆ ಅವನಿಗೆ ಅಂತ ನೀವು ಹೇಳ್ಬೋದು ಅಲ್ಲ. ಆ ಕಾಲದಲ್ಲಿ $150 ಸ್ಟಾರ್ಟ್ ಮಾಡಿದ್ದು ಈಗ $9 ಬಿಲಿಯನ್. 9 ಫಾಲೋಡ್ ಬೈ 14 zeros. ಅಷ್ಟು $1 billion ಪ್ರಾಜೆಕ್ಟ್ಸ್ ಅಂಡ್ ಪ್ರೋಗ್ರಾಮ್ ರೋಟರಿ ಫೌಂಡೇಶನ್ ಮಾಡಿದ್ರು. ಸೊ ಈ ಪ್ರೋಗ್ರಾಮ್ಸ್ ಮಾಡಿ ಅಷ್ಟೊಂದು ಗ್ರಾಂಟ್ಸ್ ಕೊಟ್ಟು ಎಲ್ಲ ಹೋಲ್ ಫೌಂಡೇಶನ್ ರನ್ಸ್ ಆನ್ ಓನ್ಲಿ ಡೊನೇಷನ್. ಈಗ ಬನ್ನೂರು ಕ್ಲಬ್ ಕೊಟ್ಟಿದ್ದಾರೆ, ಎಲ್ಲರೂ ಕೊಡ್ತಿದ್ದಾರೆ. ಆ ಡೊನೇಷನ್ ಇಂದಾನೇ ಅವರು ಸಹಾಯ ಮಾಡೋದು. ನಮ್ಮ ಪಕ್ಕ ನಿಮ್ಮ ಇನ್ಸುಲೇಷನ್ ಕೂಡ, ನಿಮ್ಮ ಒಂದು ಇನ್ಸುಲೇಷನ್ಗೆ ಬಂದಿದ್ರು ಲಾಸ್ಟ್ ಇಯರ್ ರವಿಶಂಕರ್ ದಾಪೋಜು. ಅವ್ರ ಇನ್ಸುಲೇಷನ್ ಬಂದಾಗ ಬರೀ 100 ಕೋಟಿ ಕೊಟ್ಟಿದ್ರು. ಈಗ 500 ಕೋಟಿ ಕೊಟ್ಟಿದ್ದಾರೆ. 2018 ಅವರು 100 ಕೋಟಿ ಕೊಟ್ಟರು. ಅದು ಹೆಂಗಾಯ್ತು? ಅದೇ ಅವರ ಒಂದು ಕ್ಲಬ್ ಪ್ರೆಸಿಡೆಂಟ್ ಆಗಿದ್ರು, ಬ್ಯಾಂಗ್ಳೂರು ಆರ್ಚರ್ಡ್ ಇರ್ಬೇಕು, ರಾಜೀವ್ ತರ ಒಂದು ಪ್ರೆಸಿಡೆಂಟ್. ನಂತರ ಗವರ್ನರ್ ಸುರೇಶ್ ಹರಿ ಅಂತ ಬಂದು ಈ ತರ ಅಪೀಲ್, ಫೌಂಡೇಶನ್ಗೆ ಕೊಡಬೇಕು, ಯಾರಿಗಾದ್ರೂ ದಾನ ಮಾಡಿದ್ರೆ ನಿಮಗೆ ವಾಪಸ್ ಬರುತ್ತೆ ಅಂತ ಅವರು ಒಂದು ಇದು ಇಟ್ಟಿರು ಅವ್ರ ಮುಂದೆ. ರವಿಶಂಕರ್ ಡಾಕೋಜು ಕೇಳಿದ್ರು, ನಿಮ್ಗೆ ಹೆಂಗ್ ಗೊತ್ತು ವಾಪಸ್ ಬರುತ್ತೆ? ನನಗೆ ನಾನು $100 ಕೊಟ್ಟರೆ ನನಗೆ ನೀವು ಹೇಳೋದ ಪ್ರಕಾರ ನನಗೆ $200 ಬರುತ್ತಲ್ಲ, ಯಾವಾಗ ಕೊಡ್ತಾರೆ, ಯಾರು ಕೊಡ್ತಾರೆ? ಇಲ್ಲ, ಅದು ಬರುತ್ತೆ ನಿಮ್ಗೆ, somehow the other it will come back to you ಅಂತ ಹೇಳಿದ್ರು. ಇವರು ಇಲ್ಲ, ಅದೇ ಕೊಟ್ರೆ ಅದೇ ಹೋಯ್ತು.
ಇವರು ಯಾರು ಕೊಡ್ತಾರೆ ವಾಪಸ್ಸು ಅಂತ ಅವ್ರು ಕೇಳಿದ್ರು. ಬಟ್ 2018 ಅವ್ರ ಫ್ಯಾಮಿಲಿ ಮೀಟಿಂಗ್ ಮಾಡಿ ಅವಾಗ ಅವ್ರ ಹತ್ರ ಇದ್ದಿದ್ದು 160 ಕೋಟಿ. 160 ಕೋಟಿಯಲ್ಲಿ 100 ಕೋಟಿ ಅವರು ಕೊಟ್ಬಿಟ್ರು ರೋಟರಿ ಫೌಂಡೇಶನ್. ಎಷ್ಟು ಶೇಕ್ ಆಯ್ತು ಅಂತ ರೋಟರಿ ಇಂಟರ್ನ್ಯಾಷನಲ್, ಯಾರು ಇವನು ಒಬ್ಬ ಇಂಡಿಯಾದಲ್ಲಿ ಒಬ್ಬ 100 ಕೋಟಿ ಕೊಡುವವನು ಯಾರು ಅಂತ ಒಂಥರ RI ಪ್ರೆಸಿಡೆಂಟ್ ಶೇಖರ್, RI ಡೈರೆಕ್ಟರ್ ಭಾಸ್ಕರ್ ಚೊಕ್ಕಲಿಂಗಂ ಅಂತ ಅವ್ರಿಗೆಲ್ಲ ಒಂದು ಸರ್ಪ್ರೈಸ್. ಎಷ್ಟು 100 ಕೋಟಿ, ಏನೋ 100 ಕೋಟಿ ಹಿಂಗೆ ಒಂದು ಅವ್ರೇನು ತಪ್ಪು ಹೇಳ್ತಾರ ಅಂತ. ಬಟ್ ಕನ್ವಿನ್ಸ್ ಆಗಲಿಲ್ಲ. ಬಟ್ 100 ಕೋಟಿ ಕೊಟ್ಟು 2018. ಈಗ ಅವರು ಮೊನ್ನೆ ಡಿಸೆಂಬರ್ ಮಂತಲ್ಲಿ ಅವರು ಚಿಕಾಗೋ ಆರ್ಲೆಂಡೋ ಹೋದರು. ಅಲ್ಲಿ ಒಂದು ಸ್ಪೀಚಲ್ಲಿ ಅವರು 50 million to 60 million ಕೊಡ್ತೀನಿ ಅಂತ ಒಪ್ಕೊಂಡು. 50 million ಅಂದರೆ 504 crores. 504 crores ಅವರು ಕೊಟ್ಟಿದ್ದಾರೆ. ಸೊ ಆ ಥರ ಅವರು ನಿಮ್ಮ ಕ್ಲಬ್ ಕೂಡ ಬಂದಿದ್ದಾರೆ. ಸೊ ಸ್ವಲ್ಪ ನಿಮ್ಮ ಇದು ಡೊನೇಷನ್ ಸ್ವಲ್ಪ ಜಾಸ್ತಿ ಆಗಿದೆ ಈಗ. ಇನ್ಫ್ಯಾಕ್ಟ್ ಕ್ಲಬ್ ಅಸೆಂಬ್ಲಿಯಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಬೆಳಗ್ಗೆ ಪ್ರಾಜೆಕ್ಟ್ಸ್ ಒಂದು ಇಲ್ಲಿ 4-way test ಬೋರ್ಡ್ ಇನಾಗ್ರೇಷನ್ ಆಯಿತು. ಶಾಲೆ ಒಂದು ಮಾಡಿದ್ವಿ, ಶಾಲೆ ವಿಸಿಟ್ ಮೇಡಮ್ ಸ್ಕೂಲ್ ನೋಡಿ ಮಾಡಿದ್ವಿ. ಇನ್ನೊಂದು ವಾಟರ್ ಪ್ರಾಜೆಕ್ಟ್ ಮಾಡಿದ್ವಿ. ಅದು ಲಾಸ್ಟ್ ಮಾರ್ಚ್ ಮಂತ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಮಂತ್. ಸೊ ಆ ಪ್ರೋಗ್ರಾಮ್ ಮೇಬಿ ಯು ಕ್ಯಾನ್ ಪುಟ್ ಇಟ್ ಫಾರ್ ದಟ್ ವಾಟರ್ ಪ್ರಾಜೆಕ್ಟ್. ಈ ತಿಂಗಳು ಇಟ್ಸ್ ಮದರ್ ಆ್ಯಂಡ್ ಚೈಲ್ಡ್ ಮಂತ್. ಮದರ್ ಆ್ಯಂಡ್ ಚೈಲ್ಡ್ಗೆ ಏನಾದರೂ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು. ಸೊ ಈ ತಿಂಗಳ ರೋಟರಿ ನ್ಯೂಸ್ ಕೂಡ ಫ್ರಾನ್ಸಿಸ್ಕೋ ಅರಿಸೋ ಅವರು ಹೇಳಿದ್ದಾರೆ. ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಅಬೌಟ್ ನೈಜೀರಿಯಾದಲ್ಲಿ ಹಿಂಗೆ ನೈಜೀರಿಯಾದಲ್ಲಿ ಒಂದು ಸ್ಟ್ರೇಂಜ್ ಇದು ಪ್ರೆಗ್ನೆಂಟ್ ಲೇಡೀಸ್ ನಾರ್ಮಲಿ ಡೆಲಿವರಿ ಪೀರಿಯಡ್ ಅಲ್ಲಿ ಲೂಸ್ ದ ಚೈಲ್ಡ್. ಈ ಥರ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇತ್ತು. ಸೊ ರೋಟರಿ ಫೌಂಡೇಶನ್ ಒಂದು ಪ್ರೋಗ್ರಾಮ್ ಅಲ್ಲಿ $2 million ಕೊಟ್ಟು ಒಂದು ಗ್ರಾಂಟ್ ಟು ಇಂಪ್ರೂವ್ ದಿ ಹೆಲ್ತ್ ಆಫ್ ಲೇಡೀಸ್ ಅಂಡ್ ವಿಮೆನ್ ಇನ್ ನೈಜೀರಿಯಾ. ಆ $2 million ಕೊಟ್ಟಾದ್ಮೇಲೆ ಈಗ ಸುಮಾರು ಕಡೆ ಸೇವಿಂಗ್ ಆಗಿದೆ. ಅಲ್ಲಿ ಒಂದು ವಿಚಿತ್ರವಾದ ರೋಗ, ಯುಟ್ರಸ್ ಅಲ್ಲಿ ಒಂದು ಹೋಲ್ ಇರುತ್ತೆ. ಸೊ ಅದರಿಂದ ಅವರು ಒಂದು ಡೆಲಿವರಿ ಪ್ರಾಬ್ಲಮ್ ನಾಟ್ ಡೂ ಪ್ರಾಪರ್ಲಿ, ದ ಚೈಲ್ಡ್ ವಿಲ್ ಡೈ ಆರ್ ದ ಮದರ್ ಡೈಸ್, ಈ ಥರ ಪ್ರಾಬ್ಲಮ್ಸ್ ಇತ್ತು. ಈಗ ವಿತ್ ಇಂಟರ್ವೆನ್ಷನ್ ಆಫ್ ದಿಸ್ ಗ್ರಾಂಟ್, ಸಮಥಿಂಗ್ ಕಾಲ್ ಪ್ರೋಗ್ರಾಮ್ ಸ್ಕೇಲ್ ಗ್ರಾಂಟ್, ಸುಮಾರು ಸೇವ್ ಆಗಿದೆ. ಸೊ ಮೋರ್ ಹೆಲ್ತಿ women are there in Nigeria now, and that is also highlighted in this Rotary news of this month. ನೀವೆಲ್ಲರೂ ಕೂಡ ಅದು ಆರ್ಟಿಕಲ್ ಓದಬೇಕು. ದೆನ್ ಅಲ್ಲಿ ನಮಗೆ ಒಂದು ಸಂತೋಷ ಆಗುತ್ತೆ. ರೋಟರಿ ಫೌಂಡೇಶನ್ ನಮ್ಮಿಂದ $5, $10, $100, $1,000, $10,000 ಕಲೆಕ್ಟ್ ಮಾಡಿ ಏನು ಮಾಡ್ತಾರೆ ಅಂತ. ನಾವು ಒಂದು $100 ರೋಟರಿ ಫೌಂಡೇಶನ್ ಕೊಟ್ಟರೆ $50 ನಮಗೆ ಕೊಡ್ತಾರೆ, $50 ಬೇರೆ ದೇಶದವ್ರಿಗೆ ಕೊಡ್ತಾರೆ. ಸೊ ಅದೇ ಉದ್ದೇಶದಿಂದ ರವಿಶಂಕರ್ ಠಾಕೂರ್ ಅವರು ಹೇಳಿದ್ರು, 500 ಕೋಟಿ ನಾನು ಕೊಟ್ಟು ಇಂಡಿಯಾದಲ್ಲಿ ಮಾಡಿದ್ರೆ ಇಂಡಿಯಾದಲ್ಲೇ ಮಾಡಬೇಕು ನಾನು, ಬೇರೆಯವ್ರಿಗೆ ಹೆಂಗೆ ಸಿಗುತ್ತೆ. ಸೊ ದಟ್ ಇಸ್ ವೈ ಐ ಗೇವ್ ಇಟ್ ಟು ದ ಫೌಂಡೇಶನ್. ಫೌಂಡೇಶನ್ ವಿಲ್ ಲುಕ್ ಆಫ್ಟರ್ ಮೈ ಮನಿ ವೆರಿ ವೆರಿ ನೈಸ್ಲಿ. ದೇರ್ ವಿಲ್ ನಾಟ್ ಬಿ ಅ ಪಿಲ್ಫರೇಜ್ ಆಫ್ ಎನಿ ಅಮೌಂಟ್. ಅದು ಒಂದು ಪ್ರಶ್ನೆ ಯಾರೋ ಒಬ್ರು ರಿಪೋರ್ಟರ್ ತರ ಕೇಳಿದ್ರು ಅವ್ರಿಗೆ, ಸರ್ ನೀವೇ ಒಂದು 5-6 ಜನ ಎಂಪ್ಲಾಯ್ ಮಾಡಿ 500 ಕೋಟಿ ಇಲ್ಲೇ ನೀವು ಕೊಡ್ಬೋದಾಯ್ತಲ್ಲ, ವೈ ಡಿಡ್ ಯು ಗಿವ್ ಇಟ್ ಟು ದ ಫೌಂಡೇಶನ್? ಅವಾಗ ಅವರು ಹೇಳಿದ್ರು, ಎಲ್ಲೋ ಮಾಡಿ ಯಾರೋ ಒಂದು ಬ್ರೈಕ್ ತಗೊಂಡ್ರು, ಒಂದು ಕರಪ್ಷನ್ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ನನ್ನ ಹೆಸರು ಕೆಟ್ಟೋಗುತ್ತೆ, ಅದಕ್ಕೆ ನಾನು ಫೌಂಡೇಶನ್ ಕೊಟ್ಬಿಟ್ಟೆ. ಸೊ ಆ ಥರ ಏನು, there is no corruption at all in the foundation. So this is how the foundation works. ಪೋಲಿಯೋ ಅಪ್ಡೇಟ್ ಅಲ್ಲಿ, ಪೋಲಿಯೋದಲ್ಲಿ ನಾವು ಒಂದು ಪಾಸ್ಟ್ ಮೇಬಿ ಒಂದು 10 ವರ್ಷದಿಂದ ಪೋಲಿಯೋ ಇಸ್ ದಿಸ್ ಕ್ಲೋಸ್ ಫಾರ್ ಎಲಿಮಿನೇಷನ್. ಇಷ್ಟು ಕ್ಲೋಸ್ ಇದೆ ಅಂತ ಅಷ್ಟೇ ಕ್ಲೋಸ್ ಅಲ್ಲಿ ಇದ್ವಿ. ಬಟ್ ಪ್ರತಿ ವರ್ಷ ನಮಗೆ $50 million ಖರ್ಚು ಬರುತ್ತೆ. $50 million. ಈಗ ಸದ್ಯದಲ್ಲಿ ವರ್ಲ್ಡ್ ಅಲ್ಲಿ 41 ಕೇಸ್ ಇದೆ. 30 ಕೇಸ್ ಪಾಕಿಸ್ತಾನ, 11 ಕೇಸ್ ಅಫ್ಘಾನಿಸ್ತಾನ. ನಾವು ಏನು ಕೂಡ ಮಾಡೋಕ್ಕಾಗಲ್ಲ, ಅಲ್ಲಿ ಹತ್ರನೂ ಹೋಗೋಕ್ಕಾಗಲ್ಲ. ಕರೆಂಟ್ ಕಂಡೀಷನ್ ಇಸ್ ಬ್ಯಾಡ್. ವಾರು ಇದೆ, ಎಲ್ಲ ಇದೆ.
ಈ 41 ಕೇಸ್ ಅಲ್ಲಿ ಇದೆ ಅಂತ ನಾವು ಇಂಡಿಯಾ ಕೂಡ ಪಲ್ಸ್ ಇಮ್ಯುನೈಸೇಷನ್ ಆಗಿದೆ. 21 ಡಿಸೆಂಬರ್ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಎಲ್ಲ ಮಕ್ಕಳಿಗೆ ಒಂದು ಪಲ್ಸ್ ಪೋಲಿಯೋ ವ್ಯಾಕ್ಸಿನೇಷನ್ ಮಾಡಿದ್ದೀರಾ. ಸೊ ವಿ ಹ್ಯಾವ್ ಟು ಕಂಟಿನ್ಯೂಸ್ಲಿ ಡೂ ದಿಸ್. ಬಿಕಾಸ್ ಇನ್ನೊಂದು 41 ವೈಲ್ಡ್ ಪೋಲಿಯೋ ಕೇಸಸ್ ಇದೆ ವರ್ಲ್ಡ್ ಅಲ್ಲಿ. ಅವ್ರೇನಾದ್ರು ಈ ಕಡೆ ಬಂದ್ರೆ ನಮಗೆ ಬಂದ್ರೆ ದ ಲಾಸ್ಟ್ ಈಗ ಆಲ್ಮೋಸ್ಟ್ 10 years ನಮ್ಮಲ್ಲಿ ಇಂಡಿಯಾ ಪೋಲಿಯೋ ಫ್ರೀ. ಬಟ್ ಅದೇನಾದ್ರೂ ಬಂದ್ರೆ ನಮ್ಗೆ ಇಮಿಡಿಯೇಟ್ ಎಫೆಕ್ಟ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಎಲಿಮಿನೇಟ್ ದಟ್ ಎಂಟೈರ್ 41 ಕೇಸಸ್ ಫ್ರಮ್ ದ ವರ್ಲ್ಡ್. ಸೊ ಅವಾಗ ಈಗ ಸುಮಾರು ಕಡೆ ಪೋಲಿಯೋ ಇಲ್ಲವೇ ಇಲ್ಲ. ಆಸ್ಟ್ರೇಲಿಯಾದಲ್ಲಿ ಇಲ್ಲ, ಕೆನಡಾದಲ್ಲಿ ಇಲ್ಲ, ಅಮೆರಿಕಾದಲ್ಲಿ ಇಲ್ಲ, ಫ್ರಾನ್ಸಲ್ಲಿ ಇಲ್ಲ. ಬಟ್ ಅವರೆಲ್ಲ ಸಹಾಯ ಮಾಡ್ತಾರೆ, ಎಲ್ಲರೂ ದುಡ್ಡು ಕೊಟ್ಟು. ದಟ್ ಇಸ್ ಹೌ ವಿ ಮೇಕ್ ದಿಸ್ $50 million. ಈ $50 million ಇಂದ ವ್ಯಾಕ್ಸಿನ್ ಸಪ್ಲೈಸ್ ಟು ಆಲ್ ಓವರ್ ದ ವರ್ಲ್ಡ್. ನಮ್ಮ ಇಂಡಿಯಾಕ್ಕೆ ಕೂಡ ವ್ಯಾಕ್ಸಿನ್ಸ್ ಕೊಡ್ತಾರೆ. ಬಟ್ ಹಾಗೆ ನಾರ್ಮಲಿ ಪಬ್ಲಿಸಿಟಿ ಸರ್ವಿಸ್ ಅಬೌವ್ ಸೆಲ್ಫ್ ಅನ್ನೋ ಕಾನ್ಸೆಪ್ಟ್ ಕೊಟ್ಟು ಪಬ್ಲಿಸಿಟಿ ನಾವು ಕೊಡ್ತಾ ಇಲ್ಲ. ನಾವು ಕೊಟ್ಟಿದ್ದೀವಿ ಅಂತ ಎಲ್ಲೂ ಕೂಡ ನಾವು ಹೇಳಲ್ಲ. ಬಟ್ ಇಟ್ ಕಮ್ಸ್ ಥ್ರೂ ದ ವರ್ಲ್ಡ್ WHO. The funding is done from Rotary. It comes through WHO. It will come to the Health Department of India, and that is how the vaccines are there. ಸುಮಾರು ಕಡೆ ಆಗಿದೆ. ನನ್ನ ಮಕ್ಕಳು ಕೇಳ್ತಾರೆ, ಸರ್ ನೀವು ಹೇಳ್ತೀರಾ ವ್ಯಾಕ್ಸಿನ್ಸ್ ಆರ್ ಪ್ರೊವೈಡೆಡ್ ಬೈ ರೋಟರಿ, ವೇರ್ ಇಸ್ ಇಟ್ ರಿಟನ್? But it is there in our balance sheet. It is there in the WHO reports. ಎಲ್ಲ ಕೂಡ ಇದೆ. But we don't want any credit. We don't want any credit. We do it without any credit. Really service about self. Projects and programs of Bandurpur. You have done wonderfully well. You just heard Rajesh giving you that presentation. ಇನ್ನೊಂದು ಸಲ ಒಂದು ದೊಡ್ಡ ಚಪ್ಪಾಳೆ ಪ್ರಾಜೆಕ್ಟ್ಸ್, ಎಸ್ಪೆಷಲಿ ಲೈಕ್ some of your programs which you have done. ನಮಗೆ ಕೂಡ ಈ ಎಕ್ಸಾಂಪಲ್ ಒಂದು 2 ಪ್ರಾಜೆಕ್ಟ್ ಸಿಕ್ಕಿದೆ. ಅದು ಬೇರೆ ಕ್ಲಬ್ಗೆ ನಾನು ಹೇಳಿ ಅವರು ಕೂಡ ಹೀಗೆ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ನೀವು ಅವಾಗಿಂದ ತುಂಬ ವೇಟ್ ಮಾಡ್ತಿದ್ದೀರಿ.